Hello. ಇವಾಗ MCQ type question solve ಮಾಡೋಣ. If sin inverse of x equal to eta, the principal value branch of sin inverse of x where 0 less than equal to x less than equal to 1, then range in x which theta lies is. Range in x when theta lies is sin inverse of x. ನೀವು ಮಿಸ್ಟೇಕ್ ಮಾಡೋದ್ರಲ್ಲಿ ಎಲ್ಲೆಲ್ಲಂದ್ರೆ sin inverse of x ನೋಡ್ತೀರಾ, ಅದ್ರ ರೇಂಜ್ ಏನಿದೆ ಈಗ sin inverse of x ರೇಂಜ್ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ರೇಂಜ್ ಏನಿದೆ sin inverse of x ಮೈನಸ್ π/2 π/2. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನಂತ ಹೇಳಿದಾರೆ ಇವಾಗ, ವೇರ್ 0 ಲೆಸ್ ದನ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಈಕ್ವಲ್ ಟು 1. ಸೈನ್ 0 ಯಾವಾಗಿರುತ್ತೆ? 0. ಸೈನ್ 0 ಯಾವಾಗಿರುತ್ತೆ? ಇವಾಗ 0. ದೆನ್ ಸೈನ್ 1 ಯಾವಾಗಿರುತ್ತೆ? π/2. ದೆನ್ ಎರಡು ಇಂಟರ್ವಲ್ ಏನು ಮಾಡಬೇಕು ನಾವು ಕನ್ಸಿಡರ್ ಮಾಡಬೇಕು. ದೆನ್ ಯುವರ್ ಆಪ್ಷನ್ ವಿಲ್ ಬಿ 0, π/2. ಆಪ್ಷನ್ ಬಿ. ಕಂಪ್ಲೀಟ್ ಕ್ವಶನ್ ಅಲ್ಲಿ ನೋಡ್ಬಿಟ್ಟು ಆವಾಗ ಸಾಲ್ವ್ ಮಾಡಬೇಕು. ಇವಾಗ ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2, ರೈಟ್? MCQ ಟೈಪ್ ಆಫ್ ಕ್ವಶನ್ ಇಸ್ ಕಂಪ್ಲೀಟ್ ರಿಲೇಟೆಡ್ ಟು ಯುವರ್ ಫಸ್ಟ್ ಟೇಬಲ್, ದಟ್ ಇಸ್ sin inverse of x, domain and range. Now let us solve domain of secant inverse of x. Domain of secant inverse of x ಏನಿರ್ಬೋದು ಇವಾಗ? r minus of -1, 1, right? Correct. Next a with 1. Next range of cosecant inverse of x. Cosecant inverse of x ಅಂದ್ರೆ sin inverse of x. Sin inverse of x range is -π/2, π/2, correct. But cosecant inverse of x ಅಲ್ಲಿ ಏನು ಕನ್ಸಿಡರ್ ಮಾಡಲ್ಲ ನಾವು? 0. So it will be b2 and however c will be what? b3 will c2. Option a1 b3 c2. Then option c. Third question, the principal value branch of secant inverse of x. Secant inverse of x ಅಂದ್ರೆ ಏನು? cos inverse of x. Cos inverse of x ರೇಂಜ್ ಏನಿದೆ ಇವಾಗ? ರೇಂಜ್ ಅದೇ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ರೇಂಜ್ ಏನಿದೆ ಇವಾಗ? x ದ 0, π. ಕರೆಕ್ಟ್ ಅಲ್ಲ? 0, π. ಇವಾಗ secant inverse of x ಬಂದ್ರೆ ಏನು ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀವಿ ನಾವು ಅಲ್ಲಿಗ? π/2. ಸೊ 0, π ಕ್ಲೋಸ್ಡ್ ಬ್ರಾಕೆಟ್ಸ್ ಇರಬೇಕು. ಓಪನ್ ಬ್ರಾಕೆಟ್ ಅಲ್ಲಿ ಮಿಸ್ಟೇಕ್ ಮಾಡ್ತೀರಾ ನೀವು. ಸೊ ಕ್ಲೋಸ್ ಬ್ರಾಕೆಟ್ 0, π -π/2. ಥ್ಯಾಂಕ್ ಯು.